ಇವತ್ತು ಹೋಮವನ್ನು ಇರೋದಕ್ಕೆ ಕಾರಣ ಏನು ಸರ್? ಸರ್ಕಾರದಲ್ಲಿ ಆಡಳಿತದಲ್ಲಿದ್ದವರು ಎಲ್ಲಾರನ್ನೂ ಸಮ ರೀತಿಯಿಂದ ಸಮಚಿತ್ತದಿಂದ ನೋಡುವಂತದ್ದು ಅವಶ್ಯಕತೆ ಇರ್ತದೆ. ಎಲ್ಲಾರನ್ನೂ ಒಂದೇ ಭಾವದಿಂದ ನೋಡ್ಬೇಕು, ಎಲ್ಲರಿಗೂ ಒಂದೇ ರೀತಿಯ ಆಡಳಿತವನ್ನು ಕೊಡಬೇಕು. ಆದ್ರೆ ಇವತ್ತು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರದವರು, ಅವರ ಆಡಳಿತದ ಏಕಮೇವ ಉದ್ದೇಶ ಮುಸ್ಲಿಮರನ್ನು ಓಲೈಕೆ ಮಾಡೋದು ಅಂತ ತಿಳ್ಕೊಂಡಂಗಾಯ್ತು. ಹಾಗಾಗಿ ಅವ್ರಿಗೆ ಸದ್ಬುದ್ಧಿಯನ್ನು ಕೊಡ್ಲಿ, ಅವ್ರಿಗೆ ಒಳ್ಳೆ ವಿಚಾರವನ್ನು ಕೊಡ್ಲಿ. ಅವ್ರಿಗೆ ವೋಟ್ ಮಾಡಿದವರು ಎಲ್ಲಾ ಸಮಾಜದವರು ಅದಾರ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಮಾಜದವರು ಅದಾರ. ಅವ್ರೆಲ್ಲಾರನು ಕೂಡ ಒಂದೇ ರೀತಿಯಿಂದ ನೋಡ್ಲಿ ಅಂತ ಹೇಳಿ, ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ರುದ್ರ ಪಠಣ ಮಾಡಿದ್ವಿ, ಇಲ್ಲಿ ವಚನಗೋಷ್ಠಿಯನ್ನ ಮಾಡಿದ್ವಿ, ಅದರ ನಂತರ ಹೋಮವನ್ನು ಕೂಡ ಮಾಡಿದ್ವಿ. ಅದ್ರ ಮೂಲಕ ಅವ್ರಿಗೆ ಒಳ್ಳೆ ವಿಚಾರ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೇವೆ. ಕುರಾನ್ ಪಠಣ ಮಾಡೋದು ತಪ್ಪಲ್ಲ, ಎಲ್ಲಾ ಧರ್ಮದ ಆಚರಣೆ ಮಾಡೋದು ಕೂಡ ಸರಿ. ಅದು ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡೋದರ ಔಚಿತ್ಯವನ್ನು ನಾವು ಪ್ರಶ್ನಿಸ್ತೇವೆ. ಹಾಗಾಗಿ ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಐತಿ. ಅದ್ರ ಜೊತೆ ಬೇರೆ ಧರ್ಮಕ್ಕೆ ನೀವು ಯಾಕೆ ಗೌರವ ಕೊಡೋದಿಲ್ಲ, ಕೇವಲ ಮುಸ್ಲಿಮರ ಓಲೈಕೆನ ಯಾಕೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಮ್ದು ಇದು. ಆಮೇಲೆ ಕುರಾನ್ ಪಠಣ ಮಾಡುವಂತ ಸ್ಥಳ ಯಾವ್ದು? ಸಿದ್ಧಾರೂಢನ ಸನ್ನಿಧಿನ? ಸಿದ್ಧಾರೂಢ ಮಠ ಸನಾತನ ಧರ್ಮದ ಮಠ. ಅಲ್ಲಿ ಅದ್ವೈತ ತತ್ವ ಸಿದ್ಧಾಂತವನ್ನು ಬೋಧಿಸಿದವರು ಶ್ರೀ ಸಿದ್ಧಾರೂಢರು. ಅವ್ರ ಮಠದಲ್ಲಿ, ಅವ್ರ ಪ್ರಾಂಗಣದಲ್ಲಿ ನೀವು ಕುತ್ಕೊಂಡು ಕುರಾನ್ ಪಠಣ ಮಾಡಿಸೋದು ಸರಿಯೇನ? ಯಾರನ್ನ ಓಲೈಕೆ ಮಾಡ್ಬೇಕು, ಎಷ್ಟು ಮಟ್ಟಿಗೆ ಓಲೈಕೆ ಮಾಡ್ಬೇಕು, ಅದರ ಬಗ್ಗೆ ಸ್ವಲ್ಪ ಆದ್ರೂ ನಿಮ್ಗೆ ಕಲ್ಪನೆ ಬೇಕಲ್ಲ. ಅದ್ರ ಬಗ್ಗೆ ನಮ್ದು ವಿರೋಧ.